Namaskara. Welcome to session 42. And then continue the tools of inventory control. In that, we are going to take up the second tool of our technique used in inventory control, that is ABC analysis. ನಮಸ್ಕಾರ ಎಲ್ಲರಿಗೂ ಕೂಡ 42 ಸೆಷನ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಸೆಷನಲ್ಲಿ ನಾವು ಏನು ದಾಸ್ತಾನು ನಿಯಂತ್ರಣವನ್ನು ನಿಯಂತ್ರಿಸೋದಕ್ಕೆ ಯೂಸ್ ಮಾಡುವಂಥ ಸಾಧನಗಳು ಅಥವಾ ಟೆಕ್ನಿಕ್ಸ್ ತಂತ್ರಗಳನ್ನು ನಾವು ಮಾಡ್ತಿದ್ದೆ, ಅದನ್ನು ಮುಂದುವರೆದ ಭಾಗವಾಗಿದೆ. ಎರಡನೇ ಟೆಕ್ನಿಕ್ ಹೇಳ್ತೀವಿ ABC ಅನಾಲಿಸಿಸ್. ABC ವಿಶ್ಲೇಷಣೆಯನ್ನು ಇದರೊಳಗಡೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿ ಮೀನ್ ದೇವಣ್ಣ ವಾಟ್ ಈಸ್ ABC ಮೆಥಡ್. So ABC method of inventory control involves a system that controls inventory and is used for materials and throughout the distribution management. It is also known as selective inventory control or SIC, that is selective inventory control. ಇಲ್ಲಿ ABC ಮೆಥಡ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂದರೆ, ಮೆಟೀರಿಯಲ್ಸನ್ನು ನಾವು ಡಿಸ್ಟ್ರಿಬ್ಯೂಷನ್ ಮ್ಯಾನೇಜ್ಮೆಂಟ್ಗೆ ಕನ್ಸಿಡರ್ ಮಾಡ್ತೀವಿ. ಕಂಪ್ಲೀಟ್ ಅದರ ಒಂದು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಆಧಾರದ ಮೇಲೆ, ಮೌಲ್ಯದ ಆಧಾರದ ಮೇಲೆ ಏನು ಮಾಡ್ತೀವಿ, ನಾವಿಲ್ಲಿ ವಿಂಗಡಣೆ ಮಾಡಿ ಅದರ ಮೂಲಕ ಏನು ಮಾಡ್ಕೊಳ್ತೀವಿ, ಇದನ್ನು ನಿಯಂತ್ರಿಸ್ತಾ ಹೋಗ್ತೀವಿ. ಇಂತಹ ವಿಧಾನವನ್ನು ಅಂತ ಕರ್ಕೊಳ್ತೀವಿ ನಾವಿಲ್ಲಿ ABC ವಿಧಾನ ಅಂತ ಕರ್ಕೊಳ್ತೀವಿ, ಅಥವಾ ಸೆಲೆಕ್ಟಿವ್ ಇನ್ವೆಂಟ್ರಿ ಕಂಟ್ರೋಲ್ ಅಂತ, ಆಯ್ಕೆ ದಾಸ್ತಾನು ನಿಯಂತ್ರಣ ಅಂತ ಕೂಡ ಕರ್ಕೊಳ್ತೀವಿ. ABC analysis is a method in which inventory is divided into 3 categories, that is A, B and C in descending value. The items in the A category have the highest value. B category items are of lower value than A, and C category items have the lowest value. So here ABC analysis, we have to categorize the entire inventory into 3 categories. The first category involves, that is called A category, which involves those materials or the inventories which is having the highest value. The second category, that is called B category, which includes those inventories which are the value lower than A. And last category, that is called category C. This involves the inventories as having the lowest value compared to A, B as well as the A. That is called ABC analysis. ಇಲ್ಲಿ ABC ಅನಾಲಿಸಿಸ್ ಅಂತ ಹೇಳಬೇಕಾದ್ರೆ ನಾವಿಲ್ಲಿ ಎಂಟೈರ್ ದಾಸ್ತಾನು ಏನಿದೆ ಆ ದಾಸ್ತಾನನ್ನು 3 ಪಂಗಡಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಎ ಗುಂಪು, ಬಿ ಗುಂಪು ಮತ್ತು ಸಿ ಗುಂಪುಗಳಾಗಿ ವಿಂಗಡಣೆ ಮಾಡಿ ಡಿಸೆಂಡಿಂಗ್ ವ್ಯಾಲ್ಯೂಸ್, ಇಳಿಕೆ ಮೌಲ್ಯ ಕ್ರಮದಲ್ಲಿ ಅದನ್ನು ತಗೊಳ್ತೀವಿ. ಅಂದರೆ ಮೊದಲ ಒಂದು ಗುಂಪು ಏನಿದೆ ಎ ಗುಂಪು, ಈ ಗುಂಪಿನಲ್ಲಿ ನಾವು ಇರುವಂಥ ದಾಸ್ತಾನಿನ ವ್ಯಾಲ್ಯೂ ಜಾಸ್ತಿ ಇರಬೇಕು, ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಇರುವಂಥ ದಾಸ್ತಾನುಗಳನ್ನು ನಾವು ಎ ಗುಂಪಿಗೆ ಸೇರಿಸ್ತಾ ಹೋಗ್ತೀವಿ. ಅದೇ ರೀತಿ ಬಿ ಗುಂಪುಗಳೇನಿದೆ, ಈ ಬಿ ಗುಂಪಿನಲ್ಲಿ ಉಪಯೋಗಿಸುವಂಥ ಅಂದರೆ ಯಾವ ಒಂದು ದಾಸ್ತಾನನ್ನು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದರೆ, ಈ ಒಂದು ದಾಸ್ತಾನಿನ ಮೌಲ್ಯ ಎ ಕ್ಯಾಟಗರಿ ಏನಿದೆ ಎ ಗುಂಪಿನ ಮೌಲ್ಯ ದಾಸ್ತಾನಿನ ಮೌಲ್ಯಕ್ಕಿಂತ ಕಡಿಮೆ ಇರುವಂಥ ದಾಸ್ತಾನನ ಇಲ್ಲಿ ಪರಿಗಣನೆ ಮಾಡ್ತೀವಿ. ಅದೇ ರೀತಿ ಸಿ ಕ್ಯಾಟಗರಿ, ಸಿ ಗುಂಪಿನಲ್ಲಿ ಅತಿ ಕಡಿಮೆ ಮೌಲ್ಯ ಉಂಟಂಥ ದಾಸ್ತಾನನ ಪರಿಗಣನೆ ಮಾಡ್ತೀವಿ. ಈ ಒಂದು ದಾಸ್ತಾನಿನ ಮೌಲ್ಯ ಬಿ ಕ್ಯಾಟಗರಿಗಿಂತ ಕಡಿಮೆ ಇರುತ್ತೆ. ಅದರಿಂದ ಎ ಬಿ ಸಿ, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಲ್ವೇಸ್ ಬೆಟರ್ ಕಂಟ್ರೋಲ್ ಅನಾಲಿಸಿಸ್ ಅಂತ ಕರ್ಕೊಳ್ತೀವಿ ಇದನ್ನು. Inventory control and management are critical for a business. They help to keep their cost under control. The ABC analysis helps the business to control inventory by letting the management focus on the highest value goods and not on the many low value goods. So the major objective of this type of tool which are used means we have give more importance and control the superior goods which is having a high value, that is called A items, than the C items. That is called inventory control management in ABC. ಇಲ್ಲಿ ABC ಕಂಟ್ರೋಲ್ ಸಿಸ್ಟಮನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ, ಅದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಹೆಚ್ಚಿನ ಬೆಲೆ ಬಾಳುವಂತಹ ಮೌಲ್ಯವುಳ್ಳಂತಹ ದಾಸ್ತಾನುಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಬೇಕಾಗುತ್ತೆ. ಸಪೋಸ್ ಇನ್ ಸ್ಮಾಲ್ ಪಾರ್ಟ್ಸ್ ಮೇ ಬಿ ಕಾಸ್ಟ್ rupees lakhs rupees or 1,50,000 compared to C item. C item is maybe 2,000, 200, 500. Compared to this, A items are more value than the C value. Suppose if any one missing, we will incur use loss. That's why we have give more importance to the controlling the A category goods. ಸೊ ಇಯರ್ ABC ಏನು ಮಾಡ್ಕೊಳ್ತೀವಿ ಅಂತಂದರೆ, ಗುಂಪುಗಳ ಈ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಹೆಚ್ಚಿನ ಮೌಲ್ಯವುಳ್ಳಂತಹ ದಾಸ್ತಾನುಗಳನ್ನು ಆದಷ್ಟು ನಿಯಂತ್ರಿಸಬೇಕಾಗುತ್ತೆ. ಸಿ ಕಂಪೇರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ
ಗುಂಪಿನಲ್ಲಿರುವಂಥ ವಸ್ತುಗಳ ಮೌಲ್ಯ ಅಧಿಕವಾಗಿರುತ್ತೆ. ಅಂದರೆ ಇಲ್ಲಿ ಒಂದೇ ಒಂದು ಸಣ್ಣ ಒಂದು ಪಾರ್ಟ್ಸ್ ಏನಿರ್ಬೋದು 50,000 1,00,000 ಈ ರೀತಿ ಇರ್ಬೋದು. ಆದರೆ ಸಿ ಕ್ಯಾಟಗರಿಲಿರೋದು ಕಡಿಮೆ ಇರ್ಬೋದು, 200 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಅಥವಾ 500 ರೂಪಾಯಿ ಇಷ್ಟು ಈ ರೀತಿ ಇರ್ಬೋದು. ಇಲ್ಲಿ ಕಂಪೇರ್ ಮಾಡೋದಾದರೆ ಎ ಐಟಮ್ ಏನಾದ್ರು ಒಂದು ಲಾಸ್ ಆದರೆ ಅಥವಾ ಸಿ ಐಟಮ್ ಒಂದು ಲಾಸ್ ಆದರೆ ಕಂಪನಿಗೆ ಆಗುವಂಥ ನಷ್ಟ ಎಷ್ಟು? ಎರಡರಲ್ಲಿ ಲಾಸ್ ಆಗುತ್ತಿಲ್ಲ ಅಂತ ಆದರೆ ಎ ಐಟಮ್ ಲಾಸ್ ಆಗಿಬಿಟ್ರೆ ಇಟ್ಸ್ ಯೂಸ್ ಲಾಸ್. ಏನಾಗುತ್ತೆ ಅಂದರೆ ಅದು ಹೆಚ್ಚಿನ ಒಂದು ನಷ್ಟವನ್ನು ನಾವು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎ ಐಟಮ್ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಅದರ ಕಂಟ್ರೋಲ್ ನಿಯಂತ್ರಣ ಮಾಡೋದಕ್ಕೆ ಹೆಚ್ಚಿನ ನಿರ್ವಹಣೆಯ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಈ ಒಂದು ವಿಧಾನವನ್ನು ನಾವು ABC ನಲ್ಲಿ ನೋಡ್ತೀವಿ. ನೀಡ್ ಫಾರ್ ಪ್ರಿಯಾರಿಟೈಸಿಂಗ್ ದ ಇನ್ವೆಂಟ್ರಿ. ಐಟಮ್ ಎ. In the ABC model of inventory control, items categorized under A are good that register the highest value in terms of annual consumption. It is interesting to note that the top 70 to 80% of the yearly consumption value of the company comes from only about 10 to 20% of the total inventory items. Hence, it is crucial to prioritize these items. ನಾವಿಲ್ಲಿ ತಗೊಳ್ಳಿದರೆ ಐಟಮ್ ಏನಲ್ಲಿ ಯಾವ್ದು ತಗೊಳ್ತೀವಿ ಅಂದರೆ ಇಲ್ಲಿ ಹೆಚ್ಚಿನ ಮೌಲ್ಯವುಳ್ಳಂತಹ ಏನಿದೆ ಆ ವಸ್ತುಗಳನ್ನು ಪರಿಗಣನೆ ಮಾಡ್ತೀವಿ. ಅಂದರೆ ಇಲ್ಲಿ ಹೆಚ್ಚಿನ ಮೌಲ್ಯ ಅಂತ ಹೇಳಿದ್ರೆ ಒಂದು ವರ್ಷದ ಅವಧಿಯಲ್ಲಿ ನಾವು ಹೆಚ್ಚಿನ ಒಂದು ಯಾವ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ತೀವಿ, 70 to 80% ಆಫ್ ದ ಮೆಟೀರಿಯಲ್ಸ್ ಯಾವುದನ್ನು ಯೂಸ್ ಮಾಡ್ತೀವಿ ಅದನ್ನು ನಾವು ಹೇಳ್ತೀವಿ ಎ ಕ್ಯಾಟಗರಿ ಗೂಡ್ಸ್ ಅಂತ ಕರ್ಕೊಳ್ತೀವಿ. ಅಂದರೆ ಅತಿ ವೇಗವಾಗಿ ಅದನ್ನು ಪದೇ ಪದೇ ಅದನ್ನು ಯೂಸ್ ಮಾಡ್ತಾಲೇ ಇರ್ತೀವಿ. ಅದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ನಮ್ಮ ಪ್ರೊಡಕ್ಷನ್ನಲ್ಲಿ. ಅಂತಹ ಒಂದು ಐಟಮ್ಸನ್ನು ಹೇಳ್ತೀವಿ ಐಟಮ್ ಎ ಅಂತ ಕರ್ಕೊಳ್ತೀವಿ. ಐಟಮ್ ಬಿ. ದೀಸ್ ಆರ್ ದ ಐಟಮ್ಸ್ ದಟ್ ಹ್ಯಾವ್ ದ ಮೀಡಿಯಂ ಕನ್ಸಂಪ್ಷನ್ ವ್ಯಾಲ್ಯೂ. These amount to about 30% of the total inventory in a company, which accounts about 50 to 20% of the annual consumption value. ಐಟಮ್ ಬಿ ನಲ್ಲಿ ಏನು ಮಾಡ್ಕೊಳ್ತೀವಿ, ಇಲ್ಲಿ ಮೀಡಿಯಂ ಕನ್ಸಂಪ್ಷನ್ ವ್ಯಾಲ್ಯೂ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ನಾವು ಸುಮಾರಾಗಿ ಯೂಸ್ ಮಾಡುವಂಥ ಒಂದು ಮೆಟೀರಿಯಲ್ಸ್ ಇವು ಏನಾಗಿರುತ್ತೆ ಅಂದರೆ ಟೋಟಲ್ ಅಮೌಂಟಲ್ಲಿ 30% ಅಷ್ಟು ಇವನ್ನು ಹೊಂದಿರುತ್ತೆ. ಇದರ ಅಕೌಂಟ್ಸ್ ಏನಾಗಿರುತ್ತೆ 15-20% ಇರ್ಬೋದು ಆನ್ಯುವಲ್ ಕನ್ಸಂಪ್ಷನಲ್ಲಿ ಇವು. ಐಟಮ್ ಸಿ. The items placed in the category have the lowest consumption value and accounts for less than 5% of the annual consumption value that comes from about 50% of the total inventory items. ಐಟಮ್ ಸಿ ಯಾವ್ದು ಬರುತ್ತೆ ಅಂದರೆ ಅತಿ ಕಡಿಮೆ ಯೂಸ್ ಮಾಡೋವಂಥದ್ದು ಮತ್ತು ಟೋಟಲ್ ವ್ಯಾಲ್ಯೂನಲ್ಲಿ ಕನ್ಸಿಡರ್ ಮಾಡಿದ್ರೆ ಕೇವಲ 5% ಆನ್ಯುವಲ್ ಕನ್ಸಂಪ್ಷನ್. ಯಾವಾಗಲೂ ಒಂದ್ಸರಿ ಅದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ, ಜಾಸ್ತಿ ಮಾಡೋದಿಲ್ಲ. ಅಂಥವ್ನು ಹೇಳ್ತೀವಿ ಐಟಮ್ ಸಿ ಅಂತ ಕರ್ಕೊಳ್ತಾ ಹೋಗ್ತೀವಿ. ಅಡ್ವಾಂಟೇಜಸ್ ನೋಡ್ಕೊಳ್ಳೋಣ. ದಿಸ್ ಮೆಥಡ್ ಹೆಲ್ಪ್ಸ್ ಬಿಸ್ನೆಸ್ ಟು ಮೇಂಟೈನ್ ಕಂಟ್ರೋಲ್ ಓವರ್ ದ ಕಾಸ್ಟ್ಲಿ ಐಟಮ್ಸ್ ವಿಚ್ ಹ್ಯಾವ್ ಲಾರ್ಜರ್ ಅಮೌಂಟ್ಸ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ಐಟಮ್ ದೆಮ್. ಅವಲೇ ಹೇಳಿದೆ ನಿಮಗೆ, ಇಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಹೆಚ್ಚಿನ ಬೆಲೆ ಬಾಳುವಂಥ ಸರಕುಗಳನ್ನು ಅಥವಾ ದಾಸ್ತಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಟ್ ಪ್ರೊವೈಡ್ಸ್ ಎ ಮೆಥಡ್ ಟು ದ madness of keeping tracks of all the inventory. Not only does it reduces unnecessary staff expenses, but more importantly, it ensures optimum levels of stock is maintained at all times. The ABC method makes sure that the stock turnover ratio is maintained at a comparatively higher level through a systematic control of inventories. The storage expenses are cut down considerably with this tool. There is provision to have enough ಸಿ ಕ್ಯಾಟಗರಿ ಸ್ಟಾಕ್ ಟು ಬಿ ಮೇಂಟೈನ್ಡ್ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದ ಮೋರ್ ಇಂಪಾರ್ಟೆಂಟ್ ಐಟಮ್ಸ್. ನಾವಿಲ್ಲಿ ಪರಿಗಣನೆ ಮಾಡೋದಾದರೆ ಇದು ಒಂದು ಅನಾಲಿಸಿಸ್ ಪ್ರಕಾರ ನಾವೇನು ಮಾಡ್ಬೋದಾಗುತ್ತೆ, ಹೆಚ್ಚಿನ ಮೌಲ್ಯವುಳ್ಳಂಥ ಸರಕುಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡೋದು ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಹೆಚ್ಚಿನ ಒಂದು ಸ್ಟಾಕನ್ನು ಸುಮ್ಮನೆ ಅನ್ನೆಸರಿ ಸ್ಟಾಕ್ ಮಾಡೋದು ಇವೆಲ್ಲ ಕೂಡ ನಮಗೆ ತಪ್ಪುತ್ತೆ. ಅಷ್ಟೇ ಅಲ್ಲ, ಅನ್ನೆಸರಿ ಸ್ಟಾಫ್ಸ್ ಜಾಸ್ತಿ ನಾವು ಸ್ಟಾಕ್ ಮಾಡೋದ್ರಿಂದ ಹೆಚ್ಚಿನ ಸಿಬ್ಬಂದಿಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಸಿಬ್ಬಂದಿ ನೇಮಕ ಮಾಡೋದ್ರಿಂದ ಆಗುವಂಥ ಲೇಬರ್ ಕಾಸ್ಟನ್ನು ಕೂಡ ನಾವಿಲ್ಲಿ ಕಡಿಮೆ ಮಾಡ್ಕೊಳ್ಬೋದಾಗುತ್ತೆ. ಅದೇ ರೀತಿ ABC ಮೆಥಡ್ ಏನು ಮಾಡುತ್ತೆ ಅಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ನಮಗೆ ತೋರಿಸ್ಕೊಡೋದ್ರಿಂದ ಕಂಪ್ಯಾರಿಟಿವ್ಲಿ ಹೈಯರ್ ಲೆವೆಲ್ ಥ್ರೂ ದ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಆಫ್ ಇನ್ವೆಂಟ್ರಿ. ಸ್ಟೋರೇಜ್ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗುತ್ತೆ. ಇವೆಲ್ಲದರ ಮೂಲಕ ಇಷ್ಟೊಂದು ಅನುಕೂಲಗಳು ABC ಅನಾಲಿಸಿಸಲ್ಲಿ ಇದೆ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಫಾರ್ ದಿಸ್ ಮೆಥಡ್? ದ ವರ್ಕ್ ಆ್ಯಂಡ್ ರೆಂಡರ್ ಸಕ್ಸಸ್ಫುಲ್ ರಿಸಲ್ಟ್ಸ್ there must be proper standardization in place for materials in the store. ಇಲ್ಲೂ ಕೂಡ ಅಷ್ಟೇ, ಇದು ಯಾವಾಗ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಐಟಮ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಗುಂಪುಗಳನ್ನು ಮಾಡಬೇಕು. ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡಾಗ ಮಾತ್ರ ಇದು ಆಗುತ್ತೆ, ಇಲ್ಲದಿದ್ದರೆ ಇದರ ಉಪಯೋಗ ಕಡಿಮೆ ಆಗುತ್ತೆ. ಇಟ್ ರಿಕ್ವೈರ್ಸ್ ಗುಡ್ ಸಿಸ್ಟಮ್ ಆಫ್ ಕೋಡಿಂಗ್ ಆಫ್ ಮೆಟೀರಿಯಲ್ಸ್ ಆಲ್ರೆಡಿ ಇನ್ ಆಪರೇಷನ್ ಫಾರ್ ದಿಸ್ ಅನಾಲಿಸಿಸ್ ಟು ವರ್ಕ್. ಪ್ರಾಪರ್ ಕೋಡಿಂಗ್ ಆಫ್ ಮೆಟೀರಿಯಲ್ಸ್, ಯಾವ ಮೆಟೀರಿಯಲ್ಸ್ ಇದೆ ಅದನ್ನು ಕೋಡಿಂಗ್ ಮಾಡೋದು ಅತಿ ಮುಖ್ಯ. Since this analysis takes into consideration the monetary value of the item, it ignores other factors that may be more important for your business. Hence, this distinction is vital.
ಇದು ಕೇವಲ ಅತಿ ಹೆಚ್ಚಿನ ಹಣದ ಮೌಲ್ಯವನ್ನು ಹೊಂದಿರುವಂಥ ಐಟಮ್ಗಳನ್ನು ದಾಸ್ತಾನುಗಳ ಬಗ್ಗೆ ಹೆಚ್ಚಿನ ಗಮನ ಕೊಡೋದ್ರಿಂದ ಬೇರೆ ಅಂಶಗಳನ್ನು ಇದು ಪರಿಗಣನೆ ಮಾಡೋದಿಲ್ಲ. ಇದು ಈ ಕೆಲವೊಂದು ಸಾರಿ ವ್ಯವಹಾರಕ್ಕೆ ಇದು ಪ್ರತಿಕೂಲವಾಗಿ ಕೂಡ ಪರಿಗಣಿಸಬಹುದು. ಹಿಯರ್ ಎಂಡ್ಸ್ ದ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.